ನಮಸ್ಕಾರ ಸ್ನೇಹಿತರೆ, ಉದ್ಯೋಗ ವಿಷಯ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ದೇಶದ ರಕ್ಷಣೆಗೆ ಯೋಧರಾಗಬೇಕೆಂಬ ಕನಸು ಇದೆಯಾ? ಭಾರತೀಯ ಸೇನೆಗೆ ಸೇರಿ ದೇಶ ಸೇವೆ ಮಾಡಬೇಕು ಎಂಬ ಆಸೆ ಇದೆಯಾ? ಹಾಗಾದರೆ ನಿಮ್ಮ ಕನಸಿಗೆ ಈಗ ಸುವರ್ಣ ಅವಕಾಶ ಬಂದಿದೆ. ಭಾರತೀಯ ಸೇನೆ ಪ್ರಕಟಿಸಿದೆ ಅಗ್ನಿವೀರ್ ನೇಮಕಾತಿ 2026. ಈ ನೇಮಕಾತಿಯ ಮೂಲಕ ಸುಮಾರು 25,000ಕ್ಕೂ ಹೆಚ್ಚು ಹುದ್ದೆಗಳು ಭರ್ತಿ ಮಾಡಲಾಗುತ್ತದೆ. 8ನೇ ತರಗತಿ ಪಾಸ್, 10ನೇ ತರಗತಿ ಪಾಸ್ ಮತ್ತು 12ನೇ ತರಗತಿ ಪಾಸ್ ಮಾಡಿದ ಯುವಕರು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ದೇಶ ಸೇವೆಯ ಜೊತೆಗೆ ಉತ್ತಮ ಸಂಬಳ, ತರಬೇತಿ ಮತ್ತು ಭವಿಷ್ಯದ ಭದ್ರತೆ ಕೂಡ ಸಿಗುತ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಅರ್ಹತೆ, ವಯೋಮಿತಿ, ಸಂಬಳ, ಆಯ್ಕೆ ಪ್ರಕ್ರಿಯೆ, ಅರ್ಜಿ ಶುಲ್ಕ ಮತ್ತು ಅರ್ಜಿ ಹಾಕುವ ವಿಧಾನ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಈಗ ನಾವು ನೋಡೋಣ ಅಗ್ನಿವೀರ್ ನೇಮಕಾತಿಗೆ ಬೇಕಾದ ವಿದ್ಯಾರ್ಹತೆ ಬಗ್ಗೆ. ಈ ನೇಮಕಾತಿಗೆ ಅರ್ಜಿ ಹಾಕಲು ಅಭ್ಯರ್ಥಿಗಳು ಕನಿಷ್ಠ 8ನೇ ತರಗತಿ, 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು. ಟೆಕ್ನಿಕಲ್ ಹುದ್ದೆಗಳಿಗೆ ಅರ್ಜಿ ಹಾಕುವವರು 12ನೇ ತರಗತಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ವಿಷಯಗಳಲ್ಲಿ ಕನಿಷ್ಠ 50%ನೊಂದಿಗೆ ಪಾಸ್ ಆಗಿರಬೇಕು. ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಅರ್ಜಿ ಹಾಕುವವರು 12ನೇ ತರಗತಿಯಲ್ಲಿ ಇಂಗ್ಲಿಷ್, ಮ್ಯಾಥ್ಸ್, ನಲ್ಲಿ 50%ನೊಂದಿಗೆ ಪಾಸ್ ಆಗಿರಬೇಕು. ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಅರ್ಜಿ ಹಾಕುವವರು 10ನೇ ತರಗತಿಯಲ್ಲಿ 45%ನೊಂದಿಗೆ ಪಾಸ್ ಆಗಿರಬೇಕು. ಟ್ರೇಡ್ಸ್ಮೆನ್ ಹುದ್ದೆಗಳಿಗೆ ಅರ್ಜಿ ಹಾಕುವವರು 8ನೇ ತರಗತಿ ಮತ್ತು 10ನೇ ತರಗತಿಯಲ್ಲಿ 33%ನಲ್ಲಿ ಪಾಸ್ ಆಗಿದ್ದರೆ ಸಾಕು. ಇಂಡಿಯನ್ ಆರ್ಮಿ ಅಗ್ನಿವೀರ್ ರಿಕ್ರೂಟ್ಮೆಂಟ್ 2026ಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳನ್ನು ಈಗ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ನೇಮಕಾತಿ ಪ್ರಕ್ರಿಯೆ ಅರ್ಜಿ ಪ್ರಾರಂಭ ಆಗೋದು 13 ಫೆಬ್ರವರಿ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1 ಏಪ್ರಿಲ್ 2026. ಆದ್ದರಿಂದ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಕೊನೆಯ ದಿನಾಂಕ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಹಾಕುವುದು ಉತ್ತಮ. ಈಗ ನಾವು ನೋಡೋಣ ಅಗ್ನಿವೀರ್ ನೇಮಕಾತಿಗೆ ಬೇಕಾದ ವಯೋಮಿತಿ ಬಗ್ಗೆ. ಭಾರತೀಯ ಸೇನೆಯ ಅಗ್ನಿವೀರ್ ಹುದ್ದೆಗಳಿಗೆ ಅರ್ಜಿ ಹಾಕಲು ಅಭ್ಯರ್ಥಿಗಳು ಕನಿಷ್ಠ ವಯಸ್ಸು 17 ವರ್ಷ 6 ತಿಂಗಳು, ಗರಿಷ್ಠ ವಯಸ್ಸು 22 ವರ್ಷ ನಿಗದಿಯಾಗಿದೆ. ಆದರೆ ಪ್ರಸ್ತುತ ನಡೆಯುತ್ತಿರುವ ನೇಮಕಾತಿಯಲ್ಲಿ ಯಾವುದೇ ಏಜ್ ರಿಲ್ಯಾಕ್ಸೇಷನ್ ಇಲ್ಲ. ಅಗ್ನಿವೀರ್ ಹುದ್ದೆಗೆ ವೇತನ 4 ವರ್ಷಗಳಲ್ಲಿ ಹಂತವಾಗಿ ಹೆಚ್ಚಾಗುತ್ತದೆ. ಮೊದಲ ವರ್ಷ 30,000, ಎರಡನೇ ವರ್ಷ 33,000, ಮೂರನೇ ವರ್ಷ 36,500, ನಾಲ್ಕನೇ ವರ್ಷ 40,000 ರು ನೀಡಲಾಗುತ್ತದೆ. ಅಗ್ನಿವೀರ್ ಅಭ್ಯರ್ಥಿಗಳಿಗೆ ಮೂಲ ವೇತನದ ಜೊತೆಗೆ ವಿವಿಧ ಭತ್ಯೆಗಳು ಕೂಡ ನೀಡಲಾಗುತ್ತದೆ. ಸೇವೆಯ ಸ್ಥಳ ಮತ್ತು ಪರಿಸ್ಥಿತಿಯ ಆಧಾರದ ಮೇಲೆ ರಿಸ್ಕ್ ಮತ್ತು ಹಾರ್ಡ್ಶಿಪ್ ಅಲೌನ್ಸ್ ನೀಡಲಾಗುತ್ತದೆ. ಉಡುಪು, ಪ್ರಯಾಣ, ಆಹಾರ ಮತ್ತು ವಸತಿ ಸೌಲಭ್ಯಗಳನ್ನು ಸೇನೆ ವತಿಯಿಂದ ಉಚಿತವಾಗಿ ನೀಡಲಾಗುತ್ತದೆ. ಅಗ್ನಿವೀರ್ ಯೋಧರಿಗೆ 48 ಲಕ್ಷ ರೂಪಾಯಿ ಜೀವ ವಿಮಾ ರಕ್ಷಣೆ ಕೂಡ ಇರುತ್ತದೆ. ಅಗ್ನಿವೀರ್ ನೇಮಕಾತಿಗೆ ಅರ್ಜಿ ಶುಲ್ಕವಾಗಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೂ 250 ರೂಪಾಯಿ ನಿಗದಿಯಾಗಿದೆ. ಅಗ್ನಿವೀರ್ ನೇಮಕಾತಿ ಆಯ್ಕೆ ಪ್ರಕ್ರಿಯೆ 3 ಪ್ರಮುಖ ಹಂತಗಳಲ್ಲಿ ನಡೆಯುತ್ತದೆ. ಮೊದಲ ಹಂತ ರಿಟರ್ನ್ ಎಕ್ಸಾಮ್. ಈ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ, ಗಣಿತ, ವಿಜ್ಞಾನ ಮತ್ತು ರೀಸನಿಂಗ್ ಪ್ರಶ್ನೆಗಳು ಇರುತ್ತವೆ. ಈ ಹಂತದಲ್ಲಿ ಪಾಸ್ ಆದವರು ಮುಂದಿನ ಹಂತಕ್ಕೆ ಆಯ್ಕೆಯಾಗುತ್ತಾರೆ. ಎರಡನೇ ಹಂತ ಫಿಸಿಕಲ್ ಟೆಸ್ಟ್. ಇಲ್ಲಿ 1600 ಮೀಟರ್ ಓಟ, ಪುಷ್ ಅಪ್ಸ್, ಜಂಪ್ ಮತ್ತು ಇತರ ಫಿಟ್ನೆಸ್ ಟೆಸ್ಟ್ ನಡೆಯುತ್ತವೆ. ಮೂರನೇ ಹಂತ ಮೆಡಿಕಲ್ ಎಕ್ಸಾಮಿನೇಷನ್. ಈ ಹಂತದಲ್ಲಿ ಸೇನೆ ವೈದ್ಯರು ಆರೋಗ್ಯ ಮತ್ತು ದೇಹ ಸ್ಥಿತಿಯನ್ನು ಪರಿಶೀಲಿಸುತ್ತಾರೆ. ಕಣ್ಣು, ಕಿವಿ, ಎತ್ತರ 170 ಸೆಂಟಿಮೀಟರ್ ಇರಬೇಕು. ತೂಕ 52ರಿಂದ 57 kg ಇರಬೇಕು. ಚೆಸ್ಟ್ 77 ಸೆಂಟಿಮೀಟರ್, ವಿಸ್ತರಣೆ ಆದ ನಂತರ 82 ಸೆಂಟಿಮೀಟರ್ ಇರಬೇಕು. ಈ ದೈಹಿಕ ಮಾನದಂಡನೆಗಳನ್ನು ಪೂರೈಸಿದರೆ ಅಭ್ಯರ್ಥಿಗಳು ಅಗ್ನಿವೀರ್ ನೇಮಕಾತಿಗೆ ಆಯ್ಕೆಯಾಗುತ್ತಾರೆ. ಭಾರತೀಯ ಅಗ್ನಿವೀರ್ ನೇಮಕಾತಿಗೆ ಅರ್ಜಿ ಹೇಗೆ ಹಾಕಬೇಕು ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲಿಗೆ ಭಾರತೀಯ ಸೇನೆಯ ಅಧಿಕೃತ ವೆಬ್ಸೈಟ್ joinindiaarmy.nic.in ಅನ್ನು ತೆರೆಯಬೇಕು. ವೆಬ್ಸೈಟ್ನಲ್ಲಿ ಅಗ್ನಿವೀರ್ ರಿಕ್ರೂಟ್ಮೆಂಟ್ 2026 ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ನಂತರ ಹೊಸ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಹೆಸರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಹಾಕಿ ರಿಜಿಸ್ಟರ್ ಪೂರ್ಣಗೊಳಿಸಬೇಕು. ಅರ್ಜಿ ಆದ ನಂತರ ಯೂಸರ್ ID ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಿ ಅರ್ಜಿ ಫಾರ್ಮ್ ಓಪನ್ ಮಾಡಬೇಕು. ಅರ್ಜಿಯಲ್ಲಿ ಪರ್ಸನಲ್ ಡೀಟೇಲ್ಸ್, ಎಜುಕೇಷನಲ್ ಡೀಟೇಲ್ಸ್, ಅಡ್ರೆಸ್ ಮತ್ತು ಆಯ್ಕೆ ಮಾಡಿದ
ಪೋಸ್ಟ್ ವಿವರಗಳನ್ನು ಸರಿಯಾಗಿ ಫಿಲ್ ಮಾಡಬೇಕು. ಅದಾದ ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಫೋಟೋ ಸೈನ್ ಶಿಕ್ಷಣ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ 10 KB ಟು 20 KB JPG ಫಾರ್ಮ್ಯಾಟ್ದಲ್ಲಿ ಇರಬೇಕು. ಸೈನ್ 5 KB ಟು 10 KB JPG ಫಾರ್ಮ್ಯಾಟ್ದಲ್ಲಿ ಇರಬೇಕು. ಡಾಕ್ಯುಮೆಂಟ್ಸ್ 10th ಮತ್ತು PUC 100 KB ಟು 200 KB PDF ಫಾರ್ಮ್ಯಾಟ್ನಲ್ಲಿ ಇರಬೇಕು. ಮುಂದಿನ ಹಂತದಲ್ಲಿ ಅಪ್ಲಿಕೇಶನ್ ಫೀ ಆನ್ಲೈನ್ ಮೂಲಕ ಪಾವತಿಸಬೇಕು. ಎಲ್ಲ ವಿವರಗಳನ್ನು ಪರಿಶೀಲಿಸಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ಅರ್ಜಿ ಕಂಪ್ಲೀಟ್ ಆಗುತ್ತದೆ. ಕೊನೆಯಲ್ಲಿ ಅರ್ಜಿ ಪ್ರಕ್ರಿಯೆಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.